ನಿತ್ಯ, ಇದು ಹೈವೇ ರೋಡ್ ಅಲ್ಲ, ವಿಲೇಜ್ ರೋಡ್. ನೋಡು ವೆಹಿಕಲ್ಸ್ ಹೇಗ್ ಬರ್ತಿದೆ, ಸ್ಲೋ ಆಗಿ ಹೋಗು. ಆ ಗಂಗಾ ಜೈ ಆಲ್ರೆಡಿ ದೇವಿಪುರಕ್ಕೆ ರೀಚ್ ಆಗಿರ್ತಾರೆ ಮಾಮ್. ಅವಳು ಡೈರೆಕ್ಟ್ ಆಗಿ ಟೆಂಪಲ್ಗೆ ಹೋಗ್ತಾಳೆ, ಆ ಶಾಸ್ತ್ರಿನ ಮೀಟ್ ಆಗ್ತಾಳೆ. ಪಕ್ಕದಲ್ಲೇ ಜೈ ಇರ್ತಾನಲ್ಲ ನಿತ್ಯ. ಊರಿಗೆ ಹೋಗ್ತಿದ್ದ ಹಾಗೆ ಫಾರ್ಮ್ ಹೌಸ್ಗೆ ಹೋಗ್ತಾನೆ ಹೊರತು ದೇವಸ್ಥಾನಕ್ಕೆ ಹೋಗೋಣ ಶಾಸ್ತ್ರಿಗಳನ್ನ ನೋಡೋಣ ಅಂದ್ರೆ ಒಪ್ಪಲ್ಲ. ಅವಳು ಒಪ್ಪಿಸ್ತಾಳೆ ಮಾಮ್. ಈಗಾಗ್ಲೇ ನಾವು ಅವಳನ್ನ ಚೇಸ್ ಮಾಡ್ತಿರೋ ವಿಷಯ ಅವಳು ಗೊತ್ತಾಗಿರುತ್ತೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡದೆ ಹೋಗಿರೋ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಳೆ ಅವಳು. ಹಾಗಂತ ಇಷ್ಟು ಫಾಸ್ಟ್ ಆಗಿ ಹೋದ್ರೆ ಆಕ್ಸಿಡೆಂಟ್ ಆಗತ್ತೆ. ಅವಳಿಗೆ ಶಾಪದ ಬಗ್ಗೆ ಗೊತ್ತಾದ್ರೆ ಆಗೋ ಡ್ಯಾಮೇಜ್ಗಿಂತ ಆಕ್ಸಿಡೆಂಟ್ ಆದ್ರೆ ಡೇಂಜರ್ ಏನಲ್ಲ ಮಾಮ್. ಪ್ಲೀಸ್ ನಿತ್ಯ, ಲಿಸನ್ ಟು ಮೀ, ಸ್ಲೋ ಆಗಿ ಹೋಗು. ನೋ ಮಾಮ್, ಅವಳು ನಮ್ಗಿಂತ ಫಾರ್ವರ್ಡ್ ಆಗಿದ್ದಾಳೆ, ಫಾಸ್ಟ್ ಆಗಿ ಯೋಚನೆ ಮಾಡ್ತಾಳೆ. ಆಲ್ರೆಡಿ ನಾವು ಅವಳು ಹಿಂದೆ ಇದ್ದೀವಿ, ಇನ್ನು ಹಿಂದೆ ಆದ್ರೆ ಇನ್ನು ಏನು ಉಳಿಯಲ್ಲ ಮಾಮ್. ನಿತ್ಯ ಮಾಮ್, ನಾನ್ ಡ್ರೈವಿಂಗ್ ಮೇಲೆ ನಿನ್ಗೆ ನಂಬಿಕೆ ಇದೆ ಅಲ್ವಾ? ಧೈರ್ಯವಾಗಿ ಕೂತ್ಕೋ, ಭಯ ಆದ್ರೆ ಕಣ್ ಮುಚ್ಕೋ. ದೇವಿಪುರ ಬಂದಾಗ ಹೇಳ್ತೀನಿ. ಭೂಯೋ ನಮಾಮ್ಯಹಂ ಶತಮಾನಂ ಭವತಿ ಸದಾಯು ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಏನಿದು? ಅಮ್ಮವ್ರ ಹೆಸರು ಹೇಳಿದಾಗ ಆರ್ತಿ ಆರೋಯ್ತು, ನನ್ನ ಹೆಸರು ಹೇಳಿದಾಗ ಸರಿ ಇತ್ತು. ಯಾಕೆ ಹೀಗೆ? ಜೈಸರ್ ಹೆಂಡತಿ ಅಮ್ಮವ್ರೆ ಹೊರತು ನಾನು ಅಲ್ವಲ್ಲ. ಅಂದ್ರೆ ಆ ಶಾಪ ದೋಷ ನಾನೇನಾ? ಮೊದಲು ಅರ್ಜೆಂಟಾಗಿ ಅದೇನೋ ತಿಳ್ಕೋಬೇಕು. ಅಂದ್ರೆ ಶಾಸ್ತ್ರಿಗಳು ಎಲ್ಲಿದ್ದಾರಂತ ಹುಡುಕ್ಬೇಕು. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷೇಕರಂ ಪರಮೇಶ್ವರಿ ಪಾದೋದುಕಂ ಪಾವನಂ ಶುಭಂ. ಶಾಸ್ತ್ರಿಗಳು ಎಲ್ಲಿ ಹೋದ್ರು? ಅವರು ಗುಡಿಲೇ ಇರ್ತಾರಲ್ಲ, ಅವ್ರ ಮನೇಲಿ ಇರ್ಬೋದಾ? ಜೈಸರ್ಗೆ ಏನಾದ್ರೂ ಹೇಳಿ ಅವ್ರ ಮನೆಗೆ ಹೋದ್ರೆ ಏ ಹುಡುಗಿ, ಸೀರೆ. ಇಷ್ಟೊಂದ್ ಮೈ ಮರ್ತ್ರೆ ಹೇಗಮ್ಮ? ನೋಡ್ಕೋಬೇಕಲ್ವಾ? ಏನೋ ಯೋಚನೆ ಮಾಡ್ತಾ ನಿಂತಿದ್ದೆ. ಭಗವಂತ ಇಷ್ಟಲ್ಲಿ ಎಂತ ಪ್ರಮಾದ ತಪ್ಪಿಸ್ನಮ್ಮ. ನಿಮ್ಗೆ ನಿಜವಾಗ್ಲೂ ಏನೋ ದೋಷ ಇದೆ. ದೈವ ಸನ್ನಿಧಿಲೇ ಹೀಗಾಯ್ತು ಅಂದ್ರೆ ಆ ದೇವರು ನಿಮಗೆ ಏನೋ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೇಗ ಆ ದೋಷ ಏನು ಅಂತ ತಿಳ್ಕೊಂಡು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೇದು ತಾಯಿ. ಅದೇನೋ ತಿಳ್ಕೋಬೇಕು ಅಂದ್ರೆ ಶಾಸ್ತ್ರಿಗಳು ನನ್ಗೆ ಸಿಗ್ಬೇಕು ಅಲ್ವಾ? ಇಂಥ ವಿಷಯದಲ್ಲಿ ತಡ ಮಾಡೋದು ಒಳ್ಳೇದಲ್ಲಮ್ಮ, ಇಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗ್ಬಹುದು. ಪುರೋಹಿತ್ರೆ, ಆರ್ ಯು ಮ್ಯಾಡ್ ನಿತ್ಯ? ದೇವಸ್ಥಾನದಲ್ಲಿ ಗಂಗಾ ಜೈ ಶಾಸ್ತ್ರಿಗಳು ಕೂಡ ಇರಬಹುದು. ಅವ್ರು ನೀನು ನೋಡಲ್ವಾ? ಓಕೆ ಮಾಮ್, ನೀನ್ ಬೇಗ ಹೋಗ್ಬಾ, ನನ್ಗೆ ಟೆನ್ಷನ್ ಹೆಚ್ಚಾಗ್ತಿದೆ.
ಅರ್ಚಕ್ರೆ, ಏನಮ್ಮ? ಶಾಸ್ತ್ರಿಗಳೇನಾದ್ರೂ ಇದ್ದಾರಾ? ಗುರುಗಳು ಇಲ್ಲಮ್ಮ, ಬೆಳಿಗ್ಗೆನೆ ಊರಿಗೆ ಹೋದ್ರು. ಮತ್ತೆ 3 ದಿನ ಆದ್ಮೇಲೆ ಬರ್ತಾರೆ. ಥ್ಯಾಂಕ್ ಗಾಡ್. ಏನೋ ಅಪ್ಪ, ಗುರುಗಳ ಬಗ್ಗೆ ಬೆಳಗ್ಗೆಯಿಂದ ಕೇಳ್ತಾನೆ ಇದ್ದಾರೆ. ಅರ್ಚಕ್ರೆ, ಶಾಸ್ತ್ರಿಗಳ ಬಗ್ಗೆ ನನ್ನನ್ ಬಿಟ್ಟು ಬೇರೆ ಯಾರಾದ್ರೂ ಕೇಳಿದ್ರಾ? ಈಗಷ್ಟೇ ಒಬ್ರು ಬಂದು ಹೋದ್ರಮ್ಮ, ಹೆಸರು ನಿತ್ಯ ಅಂತೆ. ಗುರುಗಳನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತಿದ್ರು. ಹೌದಾ? ಮತ್ತೆ ಆ ಹುಡುಗಿಯಲ್ಲಿ ಹೊರಟೋದ್ರಮ್ಮ. ಎಲ್ಲಿಗೆ ಹೋದ್ರು? ಗೊತ್ತಿಲ್ಲಮ್ಮ. ಸರಿ ಅರ್ಚಕ್ರೆ, ಬರ್ತೀನಿ. ಒಳ್ಳೇದಮ್ಮ. ಗುಡಿ ಮಾಡ್ತಿರೋ ಒಳ್ಳೆ ಕೆಲ್ಸ ಈ ಮನೆ ಏನ್ ಮಾಡಿದೆ? ನಿಜ ಅಂದ್ರೆ ಮನೆ ಮಾತ್ರ ಅಲ್ಲ, ಈ ಊರೇ ನಮಗೆ ಕನೆಕ್ಟ್ ಆಗಿರೋ ಹಾಗಿದೆ. ನಾವು ಫಸ್ಟ್ ಟೈಮ್ ನಾವು ಈ ಮನೆಗೆ ಬಂದಾಗ ನಮಗೆ ಎಂಗೇಜ್ಮೆಂಟ್ ಆಯ್ತು. ನಾವು ದೂರ ಆಗಿ ಒಂದಾಗಿದ್ದು ಈ ಪ್ಲೇಸಲ್ಲೇ. ಆಮೇಲೆ ಮದ್ವೆಲ್ ಕಟ್ಟಿರೋ ತಾಳಿಗೂ ಮೊದಲು ತಾಯ್ತ ಕೂಡ ಇದೇ ಪ್ಲೇಸಲ್ಲಿ ಕಟ್ಟಿದ್ದು. ಸೆಂಟಿಮೆಂಟಲ್ಲಿ ನಮ್ ಫಸ್ಟ್ ನೈಟ್ ಕೂಡ ಇಲ್ಲೇ ನಡಿಬೇಕು ಅಂತಿದ್ಯೇನೋ. ಏನಂತೀಯ ನಿತ್ಯ? ದೇವ್ರೇ, ಎಲ್ಲಿ ಶುರು ಮಾಡಿದ್ರು ಮತ್ತೆ ಇಲ್ಲಿಗೆ ಬರ್ತಾರಲ್ಲ ಇವ್ರು. ಈಗ ಅಲ್ಲ ಅಂದ್ರೆ ಗುರ್ ಅಂತಾರೆ. ಹಾ ಹಾ ಹಾ, ಅದಕ್ಕೆ ಅಲ್ವಾ ಇಲ್ಲಿಗ್ ಬಂದಿದ್ದು. ಮತ್ತೆ ಬಂದಿರೋ ಕೆಲಸ ಶುರು ಮಾಡೋಣವಾ? ಅಬ್ಬಾ, ಅಷ್ಟು ಅರ್ಜೆಂಟ್ ಯಾಕ್ರಿ ನಿಮ್ಗೆ? ನಾನು ಅರ್ಜೆಂಟ್ ಮಾಡ್ತಿದ್ದೀನ? ನಮ್ ಮದ್ವೆ ಆಗಿ ಇಷ್ಟ ದಿನ ಆದ್ರೂ ನನ್ ನೋವು ಅರ್ಥ ಆಗ್ತಿಲ್ವಾ? ನೀನೇ ಅರ್ಥ ಮಾಡ್ಕೊಳ್ದಿದ್ರೆ ನಾನ್ ಯಾರಿಗೆ ಹೇಳಿ ಹೇಳು? ನೀವಾದ್ರೆ ನನ್ನ ಹತ್ರ ಹೇಳ್ತೀರಾ, ನಾನ್ ಯಾರಿಗ್ ಹೇಳ್ಕೊಳ್ಳಿ? ನನ್ಗೋಳನ್ನ ಗೋಡೆ ಕೂಡ ಕೇಳಲ್ಲ. ಏನಾದ್ರೂ ಸರಿ, 600 ಆದ್ರೂ 106 ಆದ್ರೂ ನಮ್ ಫಸ್ಟ್ ನೈಟ್ ಇಲ್ಲೇ ಈ ರಾತ್ರಿನೇ ನಡಿಬೇಕು. ಇದು ಫಿಕ್ಸು. ನೋಡಲ್ಲಿ ಕೆಲಸದವರು ಬಂದ್ರು. ನಮಸ್ಕಾರ. ನಮಸ್ಕಾರ ಯಜಮಾನ್ರೆ. ಮನೆ ಎಲ್ಲ ಕ್ಲೀನ್ ಆಯ್ತಾ? ಮಾಡಿದೀವಿ. ನಮ್ ಬೆಡ್ರೂಮು ಅದು ಮಾಡಿದೀವಿ. ವೆರಿ ಗುಡ್. ನೀವಿಬ್ರು ಈಗಲೇ ಮಾರ್ಕೆಟ್ ಹೋಗಿ 10 ಬುಟ್ಟಿ ಮಲ್ಗೆ ಹೂವು, 2 ಬುಟ್ಟಿ ಕನಕಾಂಬ್ರ ಹೂವು, 3 ಬುಟ್ಟಿ ಜಾಜಿ ಹೂವು, 5 ಬುಟ್ಟಿ ಸಂಪಿಗೆ, 4 ಬುಟ್ಟಿ ಗುಲಾಬಿ ಹೂವು, 1 ಬುಟ್ಟಿ ಬಿಡಿ ಹೂವು ಹೋಗಿ ತಗೋಬನ್ನಿ. ಅಷ್ಟು ಹೂ ಯಾಕ್ ಬೇಕ್ರಿ? ಹೂ ಅಂಗಡಿ ಏನಾದ್ರೂ ಇಡ್ತಿದ್ದೀರಾ? ಯು ನಾಟಿ. ಅದೆಲ್ಲ ನಮ್ ಫಸ್ಟ್ ನೈಟ್ಗೆ, ಸೆಕೆಂಡ್ ನೈಟು ಥರ್ಡ್ ನೈಟ್ಗೆ ಮತ್ತೆ ತರಿಸ್ತೀವಿ. ಕೇಳಿದ್ರಲ್ಲ, ಇನ್ 3 ದಿನ ನಮಗ್ ಹೂ ಸಪ್ಲೈ ಮಾಡೋದ್ ಬಿಟ್ರೆ ನಿಮಗ್ ಬೇರೆ ಕೆಲಸ ಇಲ್ಲ. ಹೋಗ್ಬನ್ನಿ. ಸರಿ ಯಜಮಾನ್ರೆ. ಹಲೋ, ಯಾರು? ನಾನು ರೂಪ ಮಾತಾಡ್ತಿದ್ದೀನಿ ಅಜ್ಜಿ. ಹೇಳಮ್ಮ. ಮಕ್ಕಳು ಹನಿಮೂನ್ಗೆ ಹೋಗಿದ್ದಾರೆ, ಮನೇಲಿ ಒಬ್ರಿಗೆ ಬೋರ್ ಆಗ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ. ಈಗಷ್ಟೇ ಒಂದ್ ನ್ಯೂಸ್ ಕೇಳ್ದೆ, ಅದು ನಿಜಾನೋ ಇಲ್ವೋ ಅಂತ ನಿಮಗ್ ಗೊತ್ತಿರತ್ತೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಾಲ್ ಮಾಡ್ದೆ. ಏನಮ್ಮ? ಜಯ ನಿತ್ಯ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿಲ್ವಂತೆ. ಮತ್ತೆ ದೇವಿಪುರಕ್ಕೆ ಹೋದ್ರಂತೆ ಅವರಿಬ್ರು. ದೇವಿಪುರಕ? ಯಾಕೆ? ನನ್ ನಿತ್ಯ ಒಂದ್ಸಲ ಹಠ ಹಿಡಿದ್ರೆ ಕೇಳೋಂಥೋಳೆ ಅಲ್ಲ. ದೇವಿಪುರದ ಗುಡಿಲಿ ಆ ಶಾಸ್ತ್ರಿಗಳನ್ನ ಭೇಟಿ ಮಾಡಿ ಏನೋ ಪೂಜೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದಾಳೆ. ನೀವೇನೋ ಬೇಡ ಅಂದ್ರಿ, ಅದಕ್ಕೆ ಯಾರಿಗೂ ನಿಜ ಹೇಳ್ದೆ ಜೈನು ಕರ್ಕೊಂಡು ಹನಿಮೂನ್ ನೆಪದಲ್ಲಿ ಆ ಊರಿಗೆ ಹೋಗಿದ್ದಾಳೆ. ಮೊದ್ಲೇ ಆ ಊರಿಗೆ ಹೋಗಿದ್ದಾಳೆ.
ನಿತ್ಯ ಮೊದ್ಲೇ ಮೊಂಡಿ. ಆ ಊರಲ್ಲಿ, ಆ ಗುಡಿಲಿ, ಆ ಶಾಸ್ತ್ರಿಗಳ ಹತ್ರ ಇವಳು ಯಾವ ತರ ಬಿಹೇವ್ ಮಾಡ್ತಾಳೋ ಅಂತ ತುಂಬಾ ಭಯ ಆಗ್ತಿದೆ ಅಜ್ಜಿ. ಇಷ್ಟಕ್ಕೂ ಈ ನ್ಯೂಸ್ ನಿಜಾನಾ ಅಲ್ವಾ? ನಾನು ಆಮೇಲೆ ಫೋನ್ ಮಾಡ್ತೀನಮ್ಮ. ಸರಿ ಅಜ್ಜಿ. ಏನಂತಾಳೆ ಮೊಮ್ಮ ಮುದ್ಕಿ? ನೋ ಡೌಟ್ ನಿತ್ಯ, ನಾವು ಬಿಟ್ಟಿರುವಂಥ ಈ ಬಾಣ ವೇಸ್ಟ್ ಆಗಲ್ಲ, ಟಾರ್ಗೆಟ್ನ ರೀಚ್ ಆಗತ್ತೆ. ಬೆಡ್ ಸರಿ ಮಾಡೋದು ಒಂದ್ ಸಹಾಯನಾ? ಏನೋ ಈ ಗಂಗಾ ದಿನ ನಾನ್ ಮಾಡೋ ಕೆಲ್ಸಕ್ಕೆ ಸಹಾಯ ಮಾಡು ಅಂತಾಳೆ. ಸರ್, ಮೇಡಮ್ ಏನೋ ಆಚೆ ನಿಂತು ಒಳಗಡೆ ನೋಡ್ತಾ ಇದ್ದಾರಲ್ಲ, ರೂಮಲ್ಲಿ ಏನಿದೆ? ಆದ್ರೆ ಕಾಣೋ ಪ್ರತಿ ಹುಡುಗಿನೂ ನಿಮ್ ಸ್ವಂತ ಅನ್ಕೋತೀರಂತ ಅನ್ಕೊಂಡಿರ್ಲಿಲ್ಲ ನಾನು. ಅಯ್ಯೋ, ಸಾರಿ ನಿತ್ಯ. ಏನ್ರಿ ಸಾರಿ? ನೀವು ರಾಮ ಆದ್ರೆ ನಾನು ಸೀತಾ ಅನ್ಕೊಂಡಿದ್ದೆ, ನೀವು ಶಿವ ಆದ್ರೆ ನಾನು ಪಾರ್ವತಿ ಅನ್ಕೊಂಡಿದ್ದೆ, ನೀವು ಶ್ರೀಹರಿ ಆದ್ರೆ ನಾನು ಲಕ್ಷ್ಮಿ ಅನ್ಕೊಂಡಿದ್ದೆ. ಆದ್ರೆ ನೀವು ರಾಮ ಅಲ್ಲ ಕೃಷ್ಣ ಅಂತ, ಆ ಪಾರ್ವತಿ ಜೊತೆಗೆ ಶಿವಂಗೆ ಗಂಗಾ ಕೂಡ ಇದ್ದಾಳೆ ಅಂತ, ಆ ಶ್ರೀಹರಿ ಶ್ರೀನಿವಾಸ ಆಗಿ ಪದ್ಮಾವತಿನೂ ಮದ್ವೆ ಆದ ಅಂತ ನನಗೆ ಯೋಚನೆ ಬಂದಿಲ್ಲ ರೀ. ಮೋಸ ಹೋದೆ ನಾನು, ನನ್ ಮೋಸ ಹೋಗ್ಬಿಟ್ಟೆ. ಮೇಡಮ್ ಹೇಳ್ತಿರೋ ಮಾತಲ್ಲಿ ತಪ್ಪೇನಿದೆ ಸರ್? ತಪ್ಪೇನಿದೆ? ನಾನು ಕೂಡ ನಿಮ್ಮನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ, ಇಂಥ ರಸಿಕ ರಾಜ ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಒಂದೇ ಕ್ಷಣದಲ್ಲಿ ನನ್ನ ಎಲ್ಲ ಯೋಚನೆಗಳ ತಲೆ ಕೆಳಗ್ ಮಾಡಿದ್ರಿ, ನನ್ನ ನಂಬಿಕೆನ ಸುಳ್ಳು ಮಾಡಿದ್ರಿ. ಒಂದೇ ಕ್ಷಣದಲ್ಲಿ ನಿಮ್ಮ ಮೇಲಿದ್ದ ಗೌರವ ಕಡಿಮೆ ಆಯ್ತು ಸರ್, ಕಡಿಮೆ ಆಯ್ತು. ನಾನಿವತ್ತು ಎಷ್ಟು ಆಸೆಯಿಂದ ನಿಮ್ ಜೊತೆ ಸೇರಿ ಹೊಸ ಜೀವನಕ್ಕೆ ಕಾಲಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ ಜೀವನನೇ ನಾಶ ಮಾಡ್ಬಿಟ್ರಿ, ಹುಣ್ಮೆನ ಅಮಾವಾಸ್ಯೆ ಮಾಡ್ಬಿಟ್ರಿ. ಇನ್ನು ಈ ಕತ್ಲಲ್ಲಿ ನಾನಿರಲ್ಲ ರೀ. ಹೆಂಡತಿ ಏನಾದ್ರೂ ಸಹಿಸ್ಕೋತಾಳೆ ಹೊರತು ಸೌತಿನ್ ಮಾತ್ರ ಸಹಿಸಲ್ಲ ರೀ. ನಾನು ಕೂಡ ಅಷ್ಟೇ, ಇನ್ನು ನಿಮ್ಗೂ ನಮ್ಗೂ ಅಷ್ಟೇ ಅಷ್ಟೇ. ಅಯ್ಯೋ ಅಯ್ಯೋ ನಿತ್ಯ, ಇನ್ನು ನೀನು ನಾನು ಯಾರು ಅಷ್ಟೇ ಅಷ್ಟೇ. ಅಯ್ಯೋ ನಿತ್ಯ ನಿತ್ಯ ಬಿಡಿ, ನಾನು ಇರಲ್ಲ ಇಲ್ಲಿ. ಐ ಆಮ್ ಹರ್ಟ್. ಅಯ್ಯೋ ನಿತ್ಯ. ಮೇಡಮ್, ಓ ಶಿಟ್. ಮಾಡೋ
ಎಲ್ಲ ಮಾಡಿ ಮತ್ತೆ ಯಾಕೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೀಯಾ? ಹೋಗ್ ಹೊರ್ಗಡೆ, ಹೋಗ್ ಹೊರ್ಗೆ. ಏನೇ ನನ್ನನ್ ಹೀಗ್ ಸಿಕ್ಕಾಕ್ಸ್ದೆ? ನಾನ್ ಸಿಕ್ಕಾಕೊಳ್ದೆ ಎಸ್ಕೇಪ್ ಆಗಿದ್ದು ಕಣೆ. ಹಾ, ನೀನ್ ಮಾಡಿರೋ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ಇದೇನ್ ಸಹಾಯನೇ? ಇದು ಒಂಥರ ಸಹಾಯನೇ. ನಿನಗೆಲ್ಲ ಆಮೇಲೆ ಹೇಳ್ತೀನಿ, ನೀನ್ ಹೋಗು. ಹ್ಮ್. ಏನೋ ಕಷ್ಟಪಟ್ಟು ಬಂದೆ ಬಿಡಿ. ಹೇಗ್ ಬಂದೆ ಅಂದ್ರೆ ಯಾಕೆ ಬಂದೆ ಅಂತ. ಹೌದು, ನಾವಿಲ್ಲಿರೋದು ನಿನಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ನನ್ ಜೊತೆ ಕೂಡ ನೀವು ನಿಜ ಹೇಳ್ದೆ. ಈ ಟೂರ್ ಪ್ಲಾನ್ ಮಾಡಿದಾಗ್ಲೇ ಇಂಥದ್ದೇನಾದ್ರೂ ಇರುತ್ತೆ ಅಂತ ನಾನು ಅನ್ಕೊಂಡೆ ಸರ್. ಅದ್ರಲ್ಲೂ ಮೇಡಮ್ ಪದೇ ಪದೇ ದೇವಿಪುರ ಅಂದ್ರಲ್ಲ, ಅದನ್ನ ಗೆಸ್ ಮಾಡಿ ಬಂದೆ. ನಿನ್ ಸ್ವಾಮಿ ಭಕ್ತಿ ಹಾಳಾಯ್ತು. ನಿನ್ ಸಿನ್ಸಿಯರಿಟಿನ ಮೆಚ್ಕೊಳ್ಳೋದು, ಪಾನಕದಲ್ಲಿ ನೊಣದಾಗ ನಮ್ಮ ಮಧ್ಯೆ ಬಂದಿದ್ದಕ್ಕೆ ಬೈಬೇಕು ಅರ್ಥ ಆಗ್ತಿಲ್ಲ. ನಿಮ್ ಮಧ್ಯೆ ನಾನು ಬರೋದೇನ್ ಸರ್? ಇದು ಈ ಮೀನಾಕ್ಷಿ ಬಂದಿದ್ದಾಳಲ್ಲ, ಇನ್ನ ನಿಮ್ಮ ಬಂದ್ ಕೆಲಸ ಆದಾಗೆ. ಅದು ತಿಳಿದೇ ಆಗೋಯ್ತು ರಾಣಿ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ದೆ ಮಾಡಿದ್ರು ತಪ್ಪು ತಪ್ಪೇ. ನಿಮ್ಗೆ ನೀನೇ ಬೇಕು. ನಿಮ್ಗೆ ಆ ಮೀನಾಕ್ಷಿ ಇದ್ದಾಳಲ್ಲ, ಮತ್ತೆ ನಾನ್ ಯಾಕೆ? ರಾಮ ರಾಮ, ಅವನ್ನ ಯಾಕ್ರಿ ಕರಿತೀರಾ? ನಾನು ಅವನ್ ಹಾಗೆ ಅಂತ ಹೇಳಿದ್ದು. ಅವನಿಗೂ ನಿಮಗೂ ಹೋಲಿಕೆನಾ? ರಾಮಂಗೆ ಒಂದೇ ಮಾತು, ಒಂದೇ ಬಾಣ, ಒಬ್ಳೆ ಹೆಂಡತಿ. ನಿಮ್ಗೆ 100 ಮಾತು, 1000 ಬಾಣ, 16,000 ಗೋಪಿಕೆಯರು. ನೀನ್ ನನ್ನ ಅಪಾರ್ಥ ಮಾಡ್ಕೋತಿದ್ಯಾ? ಇಲ್ಲ, ಚೆನ್ನಾಗ್ ಅರ್ಥ ಮಾಡ್ಕೊಂಡೆ. ನನ್ ಕಣ್ಣಾರೆ ನಾನೇ ನೋಡಿದ್ದು. ನೀನ್ ಅನ್ಕೊಂಡೆ ತಪ್ಪು ಮಾಡಿದ್ದು. ಅಂದ್ರೆ ತಪ್ಪು ಕೂಡ ಆಗಿದೆ ಅಂತ ಆಯ್ತು. ಅಲ್ಲ 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 ಅಲ್ಲ, ತಪ್ಪಂದ್ರೆ ಹಗ್ಗಮ್ಮ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಏನೋ ನಾನ್ ನೋಡಿದಕ್ಕೆ ನಿಲ್ಸಿದ್ರಿ, ನೋಡ್ದೆ ಇದ್ರೆ ಇನ್ನೇನ್ ಮಾಡ್ತಿದ್ರು ನೀವು? ನನ್ನೇ ಅನುಮಾನಿಸ್ತಿದ್ಯಾ? ಅನುಮಾನ ಮೊದ್ಲೇ ಹುಟ್ಟಿ ಆಮೇಲೆ ಹೆಣ್ಮಕ್ಳು ಹುಟ್ಟೋದು. ಆದ್ರೆ ನೀನು ನನ್ಗೋಸ್ಕರ ಹುಟ್ಟಿದ್ದು, ನಾನು ನಿನ್ಗೋಸ್ಕರ ಹುಟ್ಟಿದ್ದು. ಎಲ್ಲ ಸುಳ್ಳೆ. ಅಯ್ಯೋ, ಅದ್ ನಿಜ. ನಾನ್ ನಂಬಲ್ಲ. ನಿನ್ನನ್ ಹೇಗ್ ನಂಬಿಸ್ಲಿ? ನೀವೇನ್ ಹೇಳಿದ್ರು ನಂಬಲ್ಲ ಅಂದ್ರೆ ನಂಬಲ್ಲ. ನಾನು ಜರ್ನಿ ಮಾಡಿ ಸುಸ್ತಾಗಿದ್ದೀನಿ. ಕಾಟ ಕೊಡ್ದೆ ಇಲ್ಲಿಂದ ಹೊರಗೆ ಹೋಗಿ, ನಂಗೆ ನಿದ್ರೆ ಬರ್ತಿದೆ. ಹೇ ರಾಮ, ನೀನು ಸೀತೆನ ಅನುಮಾನಿಸಿದಕ್ಕೆ ಸರಿ ಹೋಯ್ತು. ಸೀತೆನ ನೀನು ಅನುಮಾನಿಸಿದ್ರೆ ನಿನ್ ಪರಿಸ್ಥಿತಿ ಕೂಡ ನನ್ನ ಹಾಗೆ ಆಗ್ತಿತ್ತು ಅಮ್ಮ. ಆದ್ರೂ ಈಗ ಬೇಕಾಗಿರೋದು ರಾಮಬಾಣ ಅಲ್ಲ, ಕೃಷ್ಣ ಗೀತೆ. ಜೈ ಶ್ರೀಕೃಷ್ಣ. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ರಿ ನೀವು? ಲಾರ್ಡ್ ಶ್ರೀಕೃಷ್ಣ ಏನ್ ಮಾಡಿದ್ನೋ ನಾನು ಅದೇ ಮಾಡಿದೆ. ಹೆಣ್ಮಕ್ಳು ಕಾಲ್ ಹಿಡ್ಕೊಳ್ಳೋದಾ? ಬುದ್ಧಿ ಇಲ್ವಾ ನಿಮ್ಗೆ? ಪ್ರೀತಿ ಇಲ್ವಾ ಅಂತ ಕೇಳು. ನನ್ಗೆ ಪೇಷನ್ಸ್ ಇಲ್ಲ, ಹೊರಡಿ. ಇವತ್ ನಮ್ ಫಸ್ಟ್ ನೈಟ್. ಫಸ್ಟ್ ನೈಟ್ ಇಲ್ಲ, ಲಾಸ್ಟ್ ನೈಟ್ ಇಲ್ಲ. ಮೊದಲು ನೀವು ಹೋಗಿ ಹೋಗಿ. ಗುಡ್ ನೈಟ್. ಹೋಗಿ ನಿತ್ಯ, ನಿತ್ಯ ಪ್ಲೀಸ್ ನಿತ್ಯ. ದೊಡ್ಡೋರು ಚಿಕ್ಕೋರು ಅಂತ ಇಲ್ದೆ ಅಜ್ಜಿಗೆ ಈ ತರ ಎದುರು ಮಾತಾಡ್ತೀಯ? ಅವ್ರು ಬೇಡ ಅಂತ ಹೇಳಿದ್ರು ಬಂದಿದ್ದು ಅಲ್ದೆ ಈಗ ಅವ್ರನ್ನೇ ಪ್ರಶ್ನೆ ಮಾಡ್ತಿದ್ಯಾ? ನಿನ್ಗೆ ಎಷ್ಟು ಧೈರ್ಯ ಈ ತರ ಮಾತಾಡೋಕೆ? ನಿನ್ನ ಆಂಟಿ, ಸ್ಟಾಪ್ ಇಟ್. ಅವಳ ಮೇಲೆ ಇನ್ನು ಒಂದ್ ಏಟ್ ಬಿದ್ರು ನಾನ್ ಸುಮ್ನಿರಲ್ಲ. ಅವಳೇನೋ ಮಾಡ್ಬಾರ್ದು ತಪ್ಪು ಮಾಡ್ದ ಹಾಗೆ ನಮ್ಮ ಅಜ್ಜಿ ಬೈತಿದ್ದಾರೆ.
ನೀವು ನೋಡಿದ್ರೆ ಡೈರೆಕ್ಟ್ ಆಗಿ ಕೈ ಮಾಡ್ತಿದ್ದೀರಿ. ಎಲ್ಲರ ಹತ್ರ ಸ್ವಿಟ್ಜರ್ಲ್ಯಾಂಡ್ ಅಂತ ಸುಳ್ಳು ಹೇಳಿ ಇಲ್ಲಿ ಬಂದಿದ್ದು ತಪ್ಪಲ್ವಾ ಜೈ? ಇಲ್ಲಿ ಬರ್ಬೇಡ ಅಂತ ಹೇಳಿದ್ರು ಅಜ್ಜಿಗೆ ಹರ್ಟ್ ಮಾಡಿದ್ದು ತಪ್ಪಲ್ವಾ? ನೀವ್ ಮಾಡಿರೋ ಚೀಟಿಂಗ್ ಇಂದ ಇಡೀ ಫ್ಯಾಮಿಲಿನೇ ಇಲ್ಲಿ ಬಂದು ನಿಂತಿದೆ. ಅವರೇ ಬಂದಿದ್ದ? ನೀವ್ ಕರ್ಸಿದ್ದ ಮೇಡಮ್? ಇಷ್ಟು ಜನರನ್ನ ಹರ್ಟ್ ಮಾಡಿದ್ದು ತಪ್ಪಲ್ವಾ? ಅದಕ್ಕೆ ನಿನ್ ಅಜ್ಜಿ ಕೋಪ ಮಾಡ್ಕೊಂಡ್ರು ನಾನು ಹೊಡೆದೆ. ಅದೇ ತಪ್ಪಾದ್ರೆ ಆ ತಪ್ಪು ನಂದು. ಇದಕ್ಕೂ ನಿತ್ಯನ್ಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ನಾನೇ ಪ್ಲಾನ್ ಮಾಡಿದ್ದು. ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತೀವಿ ಅಂತ ನಿತ್ಯನ ಹತ್ರ ಸುಳ್ಳು ಹೇಳಿಸಿ ದೇವಿಪುರಕ್ಕೆ ಕರ್ಕೊಂಡ್ ಬಂದೆ. ಈ ಊರಿಗೆ ಬರೋ ತನಕ ನಿತ್ಯನಿಗೆ ಏನೂ ಗೊತ್ತಿಲ್ಲ. ಅವಳು ನೈಟ್ ನಿನ್ ಕಾಲಿಂದ ಒದ್ದು ಹರ್ಟ್ ಮಾಡಿದ್ರು ಇನ್ನು ಅವಳನ್ನೇ ಸಪೋರ್ಟ್ ಮಾಡ್ತೀಯ ಜೈ? ಅವಳನ್ನ ಸೇವ್ ಮಾಡ್ತಿದ್ಯಾ? ನೀವೇನಾದ್ರೂ ಹೇಳ್ಬೇಕು ಅಂತಿದ್ರೆ ನನಗೆ ಹೇಳಿ, ನನಗ್ ಬೈರಿ. ಅದನ್ ಬಿಟ್ಟು ನಿತ್ಯನಿಗೆ ಬೈಯೋದು ಸರಿಯಲ್ಲ. ನೀನ್ ಪ್ಲಾನ್ ಮಾಡಿದ್ರೇನು? ನಿತ್ಯ ಆದ್ರೂ ನಮಗ್ ಹೇಳ್ಬೇಕಲ್ವಾ ಜೈ? ಯಾರಿಗೂ ಹೇಳ್ಬೇಡ ಅಂತ ನಿತ್ಯನಿಗೆ ನಾನೇ ಹೇಳಿದ್ದು. ಯಾರಿಗೂ ಹೇಳ್ದೆ ಬರೋ ಅವಶ್ಯಕತೆ ಏನಿತ್ತು ಜೈ? ಡ್ಯಾಡ್, ವಿ ಆರ್ ನಾಟ್ ಕಿಡ್ಸ್ ಅಂಡ್ ವಿ ಆರ್ ಮ್ಯಾರಿಡ್. ವಿ ನೋ ವಾಟ್ ಈಸ್ ರಾಂಗ್ ಅಂಡ್ ವಾಟ್ ಈಸ್ ರೈಟ್. ಇರಬಹುದಪ್ಪ, ಆದ್ರೆ ದೊಡ್ಡವ್ರಿಗೆ ಒಂದು ಮಾತು ಹೇಳ್ಬೇಕಿತ್ತು. ಮೊದ್ಲೇ ಹೇಳಿದ್ರೆ ಇಷ್ಟ ರಾಧಾಂತ ಆಗ್ತಾನೆ ಇರ್ಲಿಲ್ವಲ್ಲ. ಈಗ ಹೇಳ್ದೆ ಬಂದಿದ್ರಿಂದ ಏನ್ ತಪ್ಪಾಯ್ತು ಚಿಕ್ಕಮ್ಮ? ತಪ್ಪೋ ಸರಿನೋ, ಅಜ್ಜಿಗೆ ನಮ್ಗೆ ಹೇಳ್ದೆ ನೀವಿಬ್ರು ಯಾವ ಕೆಲ್ಸನೂ ಮಾಡ್ಬಾರ್ದು. ಯಾಕತ್ತೆ? ಇಷ್ಟು ಪ್ರೈವೇಸಿನೂ ನಮ್ಗಿಲ್ವಾ? ಪ್ರೈವೇಸಿ ಅಂದ್ರೆ ಹೀಗ್ ಹೇಳ್ದೆ ಓಡ್ ಬರೋದಲ್ಲ ಜೈ. ಎಲ್ಲರ ಮಧ್ಯೆ ಇದ್ರು ಕೂಡ ಏಕಾಂತ ಹುಡ್ಕೊಳ್ಳೋದು. ನಾವು ಯಾರಿಗೂ ಹೆದ್ರಿ ಓಡ್ ಬರ್ಲಿಲ್ಲ ಮಾವ. ನಾವು ನಮ್ಗೋಸ್ಕರ ಬಂದಿದ್ದು. ನೀವ್ ಯಾರಿಗೋಸ್ಕರ ಬಂದಿದ್ರು, ಯಾವ್ದಕ್ಕೋಸ್ಕರ ಬಂದಿದ್ರು, ಇಲ್ಲಿಗ್ ಬಂದಿದ್ ಮಾತ್ರ ತಪ್ಪು ಜೈ. ಈಗಿಂದೀಗ್ಲೇ ಮನೆಗೆ ಹೊರಡಿ. ಏನಾಯ್ತು ಮಾಮ್? ಆ ಗಂಗಾ ಮತ್ತೆ ಏನೋ ಪ್ಲಾನ್ ಮಾಡಿದಾಳೆ ನಿತ್ಯ. ಶಾಸ್ತ್ರಿಗಳು ಬರೋವರೆಗೂ ಈ ಊರ್ ಬಿಟ್ಟು ಬರಲ್ವಂತೆ. ಟೈಮ್ ಆಗ್ತಿದೆ ಜೈ ಸಾಬ್. ಮತ್ತೆ ನಿಮ್ ಗ್ರ್ಯಾಂಡ್ ಮಾ ಏನಾದ್ರೂ ಮಾಡ್ಕೋತಾರೇನೋ. ಜಲ್ದಿ ಹೋಗಿ ನಿತ್ಯನ ಕರ್ಕೊಂಡ್ ಬನ್ನಿ. ಜಾವು ಸಾಬ್. ಹೌದು ಜೈ, ಬೇಗ ಹೋಗಿ ನಿತ್ಯಾನ್ ಕರ್ಕೊಂಬ. ಅಜ್ಜಿ ಯಾವತ್ತೂ ಹೀಗ್ ಹಠ ಮಾಡೇ ಇಲ್ಲಪ್ಪ. ಹೋಗು. ಇಬ್ಬರಿಗೂ ದೊಡ್ಡವ್ರ ಮಾತು ಅಂದ್ರೆ ಹೇಗೂ ಬೆಲೆ ಇಲ್ದೆ ಆಗಿದೆ. ಪ್ರಾಣ ಅಂದ್ರೆ ಲೆಕ್ಕಕ್ಕಿಲ್ದೆ ಆಯ್ತಾ? ಇನ್ನು ನಿಂತಿದ್ಯಲ್ಲೋ. ಹೌದು ಜೈ, ಮನೆಗೆ ದೊಡ್ಡ ದಿಕ್ಕು ಅಜ್ಜಿ. ಅವರೇ ಇಲ್ದಿದ್ರೆ ನಾವೆಲ್ಲ ಅನಾಥ ಆಗ್ತೀವಿ. ಲೇಟ್ ಮಾಡ್ಬೇಡ ಜೈ, ಹೋಗು. ಜೈ, ನಾವು ಹೊರಗಡೆ ವೇಟ್ ಮಾಡ್ತಿರ್ತೀವಿ. ಬೇಗ ನಿತ್ಯನ್ ಕರ್ಕೊಂಡ್ ಬಾ. ಬನ್ನಿ. ಟೈಮ್ ಆಗ್ತಿದೆ, ಇನ್ನೂ ಬರ್ಲಿಲ್ವಲ್ಲ ಬಾವ ಅವರು. ಅಜ್ಜಿ, ನಾನು ಹೋಗಿ ಕರ್ಕೊಂಡ್ ಬರಲ್ಲ? ಬೇಡ ಜನಾರ್ದನ್, ನಾನ್ ಹೇಳಿದ ಟೈಮ್ಗೆ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ. ಅಲ್ಲಿ ನೋಡಿ ಬರ್ತಿದ್ದಾರೆ ಅಜ್ಜಿ. ಇಷ್ಟು ಚಿಕ್ಕ ಬ್ಯಾಗ್ ತರೋದಕ್ಕೆ ಯಾಕಮ್ಮ ಇಷ್ಟೊತ್ತು? ಹೊರಡೋಣ ಅಜಯ್. ಅಜ್ಜಿ, ಹೇಗೂ ಬಂದಿದೀವಲ್ಲ, ಒಂದ್ 2 days ಇದ್ದು ಹೋಗೋಣವಾ? ಅಂದ್ರೆ ನಮ್ಮ ಹೊಲ ಗದ್ದೆ ಎಲ್ಲಾನು ನೋಡ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳ್ದೆ. ಜಸ್ಟ್ 2 ದಿನ ಅಷ್ಟೇ. 2 ದಿನ ಮಾತ್ರ ಅಲ್ಲ, 2 ನಿಮಿಷ ಕೂಡ ಇರೋ ಹಾಗಿಲ್ಲ. ಅಟ್ಲೀಸ್ಟ್ ಊಟ ಆದ್ರೂ ಮಾಡ್ಕೊಂಡು ಹೋಗೋಣ ಅಜ್ಜಿ. ಊಟ ಇಲ್ಲೇ ಮಾಡ್ಬೇಕಾ? ಬೇರೆ ಕಡೆನೂ ಮಾಡ್ಬೋದು. ಹೊರಡೋಣ ಬನ್ನಿ.
ನೀವು ಆ ಯಾಗನ ನೀವು ಮುಂದೆ ನಿಂತ್ಕೊಂಡು ಮಾಡಿಸಿದ್ರೆ ಊರು ಒಳ್ಳೇದಾಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ನಿಮ್ಮನ್ನ ನೋಡಕ್ ಸಿಟಿಗೆ ಬರ್ಬೇಕು ಅನ್ಕೊಳ್ಳೋದ್ರಲ್ಲಿ ಆ ದೇವ್ರೇ ನಿಮ್ಮನ್ನ ಕಳಿಸಿರುವ ಹಾಗೆ ಕಾಣ್ತಿದೆ. ಯಾಗ ಮಾಡಿಸ್ಬೇಕು ಯಜಮಾನ್ರೆ. ಹಾ, ಮಳೆ ಬರ್ಸಿ ಹೊಲ ಉತ್ತು ನಾಟಿ ಮಾಡಿ ಬೆಳೆ ತೆಗೆದು ಫಸ್ಲು ಕುಯ್ದು ರಾಶಿ ಮಾಡಿ ಬೆಳೆ ಒಪ್ಸಿ ಹೋಗ್ತೀವಿ. ಚೆನ್ನಾಗಿದೆ. ಕೊನೆಗೆ ಬೇಳೆ ಧಾನ್ಯ ತೆಗೆದು ಅಡ್ಗೆ ಮಾಡಿ ಊಟನು ಬಡಿಸಿದ್ರೆ ಇನ್ನೂ ಚೆನ್ನಾಗಿರತ್ತೆ. ಅವ್ರೇನೋ ಕೇಳಿದ್ರು, ನಮ್ಗಾದ್ರೆ ಯಾಗ ಮಾಡೋದು, ಇಲ್ದಿದ್ರೆ ಹೊಟ್ಟೋಗೋದು. ಅದನ್ ಬಿಟ್ಟು ಅಭಿಮಾನದಿಂದ ಬಂದವರಿಗೆ ಅವಮಾನ ಮಾಡೋದು ಯಾಕೆ? ಏನ್ ಮಾಡೋಣ ಅಜ್ಜಿ? ಆಯಾ ಸೀಸನ್ಗೆ ಸರಿಯಾಗಿ ಮಳೆ ಬರುತ್ತೆ ಹೊರತು ಯಜ್ಞ ಯಾಗ ಮಾಡಿದ್ರೆ ಮಳೆ ಬರುತ್ತಾ ಜನಾರ್ದನ್ ಅವರೇ? ಅವ್ರೇನೋ ಗೊತ್ತಿಲ್ಲದೆ ಕೇಳ್ತಾರೆ ಅಂತ ನಮ್ ಜರ್ನಿ ನಿಲ್ಸೋದು ಸರಿಯಲ್ಲ. ಟೈಮ್ ದುಡ್ಡು ವೇಸ್ಟ್. ನೀವೇನಂತೀರಾ ಅಜ್ಜಿ? ಇದು ಊರಿನ ಪ್ರಾಬ್ಲಮ್ ಆಂಟಿ. ಯಾಗ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಅವ್ರ ನಂಬಿಕೆ. ನಾವಿಲ್ದೇನೂ ಅವ್ರು ಯಾಗ ಮಾಡ್ಬೋದು, ಬಟ್ ನಮ್ ಮುಂದೆನೆ ನಮ್ ಕೈಯಲ್ಲೇ ಯಾಗ ಮಾಡಿಸ್ಬೇಕು ಅಂತ ಅನ್ಕೊಂಡಿರೋದು ನಮ್ ಮೇಲೆ ಅವ್ರಿಗಿರೋ ಪ್ರೀತಿ. ಏನಜ್ಜಿ? ಹೇಗೂ ಬಂದಿರೋದ್ರಿಂದ ಊರವ್ರು ಆಸೆ ಪಟ್ಟಿರೋದ್ರಿಂದ ಯಾಗ ಮಾಡಿ ಹೋಗೋಣ ಅಜ್ಜಿ. ನಾವು ಹೊರಡೋಣ ಜೈ. ಯಾಗಕ್ ಬೇಕಾಗಿರೋ ದುಡ್ಡು ಕೊಟ್ಬಿಡು. ಅವ್ರಿಗೆ ಬೇಕಾಗಿರೋದು ದುಡ್ಡಲ್ಲ ಅಜ್ಜಿ, ಮಳೆ. ಮಳೆ ವರ ಕೊಡೋದಕ್ಕೆ ನಾವೇನಾದ್ರೂ ದೇವತೆಗಳ ನಿತ್ಯ? ನಾವು ಮನುಷ್ಯರೇ ಮಾಮ್. ಜೊತೆಲಿರೋರ್ಗೆ ಸಹಾಯ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಮಳೆ ಬರ್ಲಿ ಅಂತ ನಾವ್ ಹೇಳಿದ್ರೆ ಬರತ್ತಾ? ಪ್ರಯತ್ನ ಮಾಡೋದು ತಪ್ಪಲ್ವಲ್ಲ ಆಂಟಿ? ಏನಜ್ಜಿ ನೀವು ಹೇಳೋದು? ಆ ಶಾಸ್ತ್ರಿಗಳು ಹೋಗಿದ್ದು ಪಕ್ಕದೂರ್ಗೋ ಇನ್ನೆಲ್ಗೋ ಅಲ್ಲ ಕಣೋ, ಕಾಶಿಗೆ. ಯಾಕೆ? ತನ್ನ ಪಿತೃ ದೇವತೆಗಳಿಗೆ ಪ್ರತಿ ವರ್ಷ ಕೊಡೋ ತರ್ಪಣಕ್ಕೆ. ಆ ಪಿತೃ ದೇವತೆಗಳು ಇನ್ಯಾರು ಅಲ್ಲ, ನಮ್ಮ ವಂಶಕ್ಕೆ ಶಾಪ ಕೊಟ್ಟಿರೋ ಪುರೋಹಿತರು ಮತ್ತೆ ಅವ್ರ ಹೆಂಡತಿ. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ನಮ್ಮನೆ ಸೊಸೇರ್ ಸಾವೆಲ್ಲ ಹೆಚ್ಚು ಕಮ್ಮಿ ಈ ಸಮಯದಲ್ಲೇ ನಡೆದಿದೆ. ಅವ್ರ ತರ್ಪಣ ಕೊಡೋಕ್ ಮುಂಚೆ ಒಬ್ಬೊಬ್ರಾಗಿ ಇಲ್ಲೇ ಸತ್ತು ಹೋದ್ರು. ನಿನ್ ಹೆಂಡತಿ, ನನ್ ಮಗಳು, ನಮ್ಮತ್ತೆ, ಅವ್ರತ್ತೆ ಎಲ್ರು ಈ ಊರಲ್ಲೇ ಇಂಥ ಸಮಯದಲ್ಲೇ ಸತ್ತು ಹೋದ್ರು. ಅದಕ್ಕೆ ಜೈ ನಿತ್ಯನ ಇಂಥ ಸಮಯದಲ್ಲಿ ಈ ಊರಲ್ಲಿ ಇರ್ಬೇಡ ಅಂದಿದ್ದು. ಅದಕ್ಕೆ ತಕ್ಷಣ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದು. ಅದಕ್ಕೆ ನಾನ್ ಸಾಯ್ತೀನಿ ಅಂತ ಹೆದರಿಸಿ ನಿತ್ಯನ ಕಾಪಾಡ್ಬೇಕು ಅನ್ಕೊಂಡೆ. ಆದ್ರೆ ಆ ದೇವ್ರು ಇನ್ನೇನೋ ಮಾಡ್ತಿದ್ದಾನೆ. ಈ ಮನೆ ಸೊಸೆನ ಬಲಿ ತಗೋಬೇಕು ಅಂತಾನೆ ಆ ದೇವ್ರು ಅವ್ರನ್ನ ಇಲ್ಲಿ ಕರ್ಸ್ಕೊಂಡಿದ್ದಾನೆ. ಆ ಶಾಪನೆ ಅವ್ರಿಲ್ಲಿಗೆ ಬರೋ ಹಾಗೆ ಮಾಡಿದೆ. ವರುಣ ಯಾಗ ಮಾಡಿ ಊರಿನ ನೆಲ ತಡೆಯೋದು, ಶಾಪಕ್ಕೆ ನಿತ್ಯನ ಬಲಿ ಕೊಟ್ಟು ನಮ್ ಕಣ್ಣನ್ನ ಕಣ್ಣೀರಿಂದ ತೊಳ್ಕೋಬೇಕು. ಅರ್ಥ ಆಗ್ತಿಲ್ಲ ಜನಾರ್ದನ್. ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಭಯ ಆಗ್ತಿದೆ ಕಣೋ.
ಹೆದರ್ಕೊಂಡು ನಾವೇನು ಮಾಡಕ್ಕಾಗೋದಿಲ್ಲ ಅಜ್ಜಿ. ವರುಣಯಾಗ ಮಾಡಿಸ್ತೀವಿ ಅಂತ ಜೈ ಅವ್ರಿಗೆ ಮಾತು ಕೊಟ್ಟಿದ್ದಾನೆ. ಯಾಗ ಮಾಡದೆ ಹೊರಟೋದ್ರೆ ಊರ್ ಜನರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗ್ತೀವಿ. ಎಲ್ಲಕ್ಕೂ ದೇವ್ರಿದಾನೆ, ಧೈರ್ಯವಾಗಿರಿ. ದೇವ್ರೇ ನಮ್ಮ ಮೇಲೆ ಭಾರ ಹೊರಿಸಿರುವಾಗ ಮತ್ತೆ ಆ ಭಾರನ ದೇವ್ರು ಹೇಗೋ ಕೊಡೋದು? ಚಾಚೆ, ಈ ಹಳೆ ಕಾಲದ ಮನೆಯಲ್ಲಿ ಇದೇ ಸಮಸ್ಯೆ. ಯಾವಾಗ್ಲೂ ಏನೋ ಒಂದ್ ಮೇಲೆ ಬೀಳ್ತಾನೇ ಇರುತ್ತೆ. ಪೇಪರಾ ಒಳ್ಳೇದಾಯ್ತು, ಮನೆ ಬೀಳ್ಲಿಲ್ಲ. ಮನೆ ಬಿದ್ರೆ ತಲೆ ಹೊಡಿತಿತ್ತು. ಏನೋ ಬರ್ದಿರೋ ಆಗಿದೆ. ಇದನ್ನ ನನ್ ಮೇಲೆ ಎಸ್ದಿದ್ಯಾರು? ಅಮಿತಾಬ್ ಬಚ್ಚನ್ ಜೊತೆ ಅನುಷ್ಕಾ ಶರ್ಮಾ ಆಕ್ಟ್ ಮಾಡೋ ಹಾಗೆ ಏನಾದ್ರೂ ನನ್ ಗ್ಲಾಮರ್ ಕಡಿಮೆ ಆಗ್ಲಿಲ್ಲ ಅಂತ ಆಯ್ತು. ಬಂದಿರೋ ಆಫರ್ ಬಿಡೋದು ಯಾಕೆ? ಹೇಳಿದ ಟೈಮ್ಗೆ ಪೌಡರ್ ಹಚ್ಕೊಂಡು ಹೋದ್ರೆ ಆಯ್ತು. ಇವನಿಗೆ ಪೌಡರ್ ಪ್ರಸಾದ್ ಅಲ್ಲ, ಜೊಲ್ಲು ಪ್ರಸಾದ್ ಅಂತ ಹೆಸರಿಡ್ಬೇಕಾಗಿತ್ತು. ಅದೇನು ಅಂತ ಹೀಗಾಡ್ತಾನೋ ಈ ಮನುಷ್ಯ.